ಇವತ್ತು ದ್ವಿತೀಯ ಭಾಷೆ ಕನ್ನಡದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡೋಣ. ಒಟ್ಟು 50 ಪ್ರಶ್ನೆಗಳಿದ್ದಾವೆ. ಈ ಸಿರಿಗನ್ನಡ ವೆಬ್ಸೈಟ್ನಿಂದ ಈ ಒಂದು PDF ಇದೆ. ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಕೃತಜ್ಞತೆಗಳನ್ನು, ಥ್ಯಾಂಕ್ಸ್ ಅನ್ನು ಹೇಳೋಣ. ಯಾಕಂದರೆ ಇದು ಶಿಕ್ಷಣಕ್ಕಾಗಿ ಒಂದು ಉಪಯೋಗ ಇದೆ. ಸೊ ಅದಕ್ಕಾಗಿ ನಾವು ಕೂಡ ವಿದ್ಯಾರ್ಥಿಗಳಿಗಾಗಿ ಸಹಾಯ ಮಾಡೋಕ್ಕೋಸ್ಕರ ಇದನ್ನು ನಾನು ಬಳಸ್ತಾ ಇದ್ದೀನಿ. ಸೊ ದ್ವಿತೀಯ ಭಾಷೆ ಕನ್ನಡದಲ್ಲಿ ಮೊದಲ ಪಾಠ ವನಮರದ ಗಿಳಿ ಪಾಠದ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಸೊ ಇಲ್ಲಿ ಮುಖ್ಯವಾಗಿ ನಾನು ಏನು ಮಾಡ್ತೀನಿ, ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾರದೆ ಪ್ರಶ್ನೆ ಮತ್ತು ನೇರವಾದ ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಇನ್ನೊಂದು ಚಾನಲ್ ಸ್ಮಾರ್ಟ್ ವರ್ಕ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ, ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ಸೇರಿಕೊಳ್ಳಿ. ಶುರು ಮಾಡೋಣ. ದ್ವಿತೀಯ ಭಾಷೆ ಕನ್ನಡದಲ್ಲಿ ಮೊದಲ ಪಾಠ ವನಮರದ ಗಿಳಿ ಪಾಠದ ಒಂದು ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಯಾರ ವರ್ತನೆ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು, ಅದು ಗಿಳಿಯ ವರ್ತನೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಸೊ ಗಿಳಿಯ ವರ್ತನೆ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ. ಪ್ರಶ್ನೆ 2, ಗಿಳಿ ಇಂದ್ರನಿಗೆ ಯಾವ ವರ ಕೇಳಿತು ಅಂತ ಪ್ರಶ್ನೆ ಇದೆ. ಸೊ ಆಯ್ಕೆ ಇತ್ತು, ಎಲ್ಲ ವರಗಳನ್ನು ಕೇಳಿದೆ. ಅಂದರೆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವವರ, ಫಲಪುಷ್ಪ ಭಾರದಿಂದ ಬೀಗುವವರ, ನೆರಳು ಕೊಡುವವರ, ಈ 3 ವರಗಳನ್ನು ಇಂದ್ರನಿಗೆ ಗಿಳಿ ಏನು ಮಾಡದಪ್ಪ ಅಂದ್ರೆ ಕೇಳಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮರದ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಯಾರು ಯಾರಿಗೆ ಹೇಳಿದರು? ಸರಿಯಾಗಿರ್ತಕ್ಕಂಥ ಉತ್ತರ, ಈ ಮಾತು ಗಿಳಿ ಇಂದ್ರನಿಗೆ ಹೇಳ್ತದ, ಮರದ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಮುಂದಿನ ಪ್ರಶ್ನೆ, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಯಾರಿಗೆ ಯಾರು ಹೇಳಿದರು? ಸರಿಯಾಗಿರ್ತಕ್ಕಂಥ ಉತ್ತರ, ಇಂದ್ರ ಗಿಳಿಗೆ ಹೇಳ್ತಾನೆ, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಮುಂದಿನ ಪ್ರಶ್ನೆ, ನಂಬಿದ ವಿಚಾರಗಳಿಗೆ ಬದ್ಧನಾಗಿ ಶ್ರದ್ಧೆ ತೋರುವುದನ್ನ ಏನಂತ ಕರೀತಾರೆ? ನಂಬಿದ ವಿಚಾರಗಳಿಗೆ ಬದ್ಧನಾಗಿ ಶ್ರದ್ಧೆಯನ್ನು ತೋರುವುದಕ್ಕೆ ಏನಂತ ಕರೀತಾರೆ? ಆಯ್ಕೆ ಸಿ, ತತ್ವನಿಷ್ಠೆ ಅಂತ ಕರೀತಾರೆ. ಸರಿ ಉತ್ತರ ತತ್ವನಿಷ್ಠೆ. ಮುಂದಿನ ಪ್ರಶ್ನೆ, ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ, ಕೃತಜ್ಞ ಅಂದ್ರೆ ಏನು? ಕೃತಜ್ಞತೆ ಪದದ ಅರ್ಥ ಉಪಕಾರ ಸ್ಮರಣೆ ಆದ್ರೆ ಕೃತಜ್ಞ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ, ಉಪಕಾರ ಸ್ಮರಣೆ ಇಲ್ಲದವರು, ಯಾರಿಗೆ ಉಪಕಾರದ ಸ್ಮರಣೆ ಇರುವುದಿಲ್ಲವೋ ಅವನನ್ನ ಕೃತಜ್ಞ ಅಂತ ಕರೀತಾರೆ. ಪ್ರಶ್ನೆ 7, ಮನುಷ್ಯನ ಆದರ್ಶ ಬದುಕಿಗೆ ಮಾದರಿಯಾಗಬಲ್ಲ ಸೂತ್ರ ಯಾವುದು? ಸರಿಯಾಗಿರ್ತಕ್ಕಂಥ ಉತ್ತರ, ಗಿಳಿಯ ತತ್ವನಿಷ್ಠೆ, ಅದು ಮನುಷ್ಯನ ಆದರ್ಶ ಬದುಕಿಗೆ ಮಾದರಿಯನ್ನ ಆಗ್ತಕ್ಕಂಥ ಸೂತ್ರ ಆಗಿದೆ. ಪ್ರಶ್ನೆ 8, ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದವರು? ನೋಡಿ, ಪರಹಿತಕಾಂಕ್ಷಿಯಾಗಿರ್ತಕ್ಕಂಥ ಗಿಳಿರಾಯನಿಗೆ ಏನಾದರೂ ವರವನ್ನ ಕೊಡಬೇಕಂತ ಯಾರು ತೀರ್ಮಾನಿಸ್ತಾರೆ? ಸೊ ಉತ್ತರ ಇತ್ತು, ಇಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 9, ಕನ್ನಡದಲ್ಲಿರುವ ಒಟ್ಟು ವರ್ಣಗಳ ಅಂದರೆ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎ 49 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 10, ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಉತ್ತರ ಆಯ್ಕೆ ಎ 13 ಅಂತಕ್ಕಂಥದ್ದು ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 11, ಕನ್ನಡದ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ಸೊ ಪ್ರಶ್ನೆ ಸಂಖ್ಯೆ 11ರ ಸರಿಯಾಗಿರ್ತಕ್ಕಂಥ ಆಯ್ಕೆ ಬಿ 34, ಇದು ಸರಿ ಇತ್ತು, ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ವ್ಯಂಜನಗಳು. ಪ್ರಶ್ನೆ 12, ಕನ್ನಡದ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ ಎಷ್ಟು? ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಯೋಗವಾಹಕಗಳ ಸಂಖ್ಯೆ ಆಯ್ಕೆ ಬಿ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 13, ಕನ್ನಡದಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಸೊ ಕನ್ನಡದಲ್ಲಿ ಒಟ್ಟು 9 ಅವರ್ಗೀಯ ವ್ಯಂಜನಗಳನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಡಿ 9 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 14, ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವ ಅಕ್ಷರಗಳನ್ನ ಏನಂತ ಕರೀತಾರೆ? ಸ್ವತಂತ್ರವಾಗಿ ಉಚ್ಚಾರಣೆಯನ್ನ ಮಾಡ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಆಯ್ಕೆ ಸಿ, ಸ್ವರಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15, ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ಎ 5. ಸೊ 5 ಇವು ಅನುನಾಸಿಕ ಅಕ್ಷರಗಳ ಸಂಖ್ಯೆ ಆಗಿದ್ದಾವೆ. 16ರಲ್ಲಿ ಹೃಸ್ವ ಸ್ವರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 16ರಲ್ಲಿ
ಆಯ್ಕೆ ಬಿ ಅ ಇ ಉ ಇವು ಮೂರು ಏನಪ್ಪಾ ಅಂದ್ರೆ ಹ್ರಸ್ವ ಸ್ವರಗಳು ಆಗಿದ್ದಾವೆ. 17 ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 17ರಲ್ಲಿರ್ತಕ್ಕಂಥ ಸರಿಯಾದ ಆಯ್ಕೆ ಡಿ 10 ಮಹಾಪ್ರಾಣಗಳು ಇದ್ದಾವೆ. ಪ್ರಶ್ನೆ 18 ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವ ಸ್ವರಗಳ ಸಂಖ್ಯೆಯನ್ನ ಕೇಳಿದ್ದಾರೆ. ಸೊ ಎ 6 ಅಂತಕ್ಕಂಥದ್ದು ಸರಿಯಾದ ಉತ್ತರ. 6 ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವ ಸ್ವರಗಳು. ಪ್ರಶ್ನೆ 19 ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಕನ್ನಡದಲ್ಲಿನೂ ಕೂಡ ಒಟ್ಟು 10 ಅಲ್ಪ ಪ್ರಾಣಾಕ್ಷರಗಳನ್ನ ಕಾಣ್ತೀವಿ ವ್ಯಂಜನಗಳ ವರ್ಗದಲ್ಲಿ. ಪ್ರಶ್ನೆ 20 ಕನ್ನಡದಲ್ಲಿರುವ ಅನುನಾಸಿಕ ಅಕ್ಷರಗಳು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಎ 5 ಇವು ಏನದಪ್ಪ ಅಂದ್ರೆ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಆಗಿದ್ದಾವೆ. ಪ್ರಶ್ನೆ 21 ಸ್ವರಗಳ ಸಹಾಯದೊಂದಿಗೆ ಉಚ್ಚಾರಣೆ ಮಾಡುವ ಅಕ್ಷರಗಳನ್ನ ಏನಂತ ಕರೀತಾರೆ. ಸೊ ಸ್ವರಗಳ ಸಹಾಯದೊಂದಿಗೆ ಉಚ್ಚಾರಣೆಯನ್ನ ಮಾಡ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೀತಾರೆ. ಪ್ರಶ್ನೆ 22 ಇವುಗಳಲ್ಲಿ ಅನುನಾಸಿಕ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಆಯ್ಕೆ ಅ ಂಗ ಯ ನ ನ ಮ ಏನಿದಾವಪ್ಪ ಅಂದ್ರೆ ಇವು ಅನುನಾಸಿಕಗಳಾಗಿದ್ದಾವೆ. ಆಯ್ಕೆ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 23ಕ್ಕೆ ಹೋಗೋಣ. ಮಹಾಪ್ರಾಣ ಅಕ್ಷರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 23ರಲ್ಲಿ ಆಯ್ಕೆ ಡಿ ಇರ್ತಕ್ಕಂಥ ನೋಡಿ ಖ ಛ ಢ ಧ ಭ ಇವು ಮಹಾಪ್ರಾಣ ಅಕ್ಷರಗಳು ಆಗಿದ್ದಾವೆ. ಪ್ರಶ್ನೆ 24 ಅಲ್ಪ ಪ್ರಾಣ ಅಕ್ಷರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 24ರಲ್ಲಿ ಇರ್ತಕ್ಕಂಥದ್ದು ಆಯ್ಕೆ ಬಿ ಕ ಚ ಟ ತ ಪ ಇವೇನಿದಾವಪ್ಪ ಅಂತಂದ್ರೆ ಅಲ್ಪ ಪ್ರಾಣ ಅಕ್ಷರಗಳು ಆಗಿದ್ದಾವೆ. 25 ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನ ಏನಂತ ಕರೀತಾರೆ. ಸೊ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿದ್ರೆ ಅವು ಗುಣಿತಾಕ್ಷರಗಳಾಗ್ತವೆ. ಆಯ್ಕೆ ಎ ಗುಣಿತಾಕ್ಷರ ಸರಿ ಉತ್ತರ ಇತ್ತು. ಪ್ರಶ್ನೆ 26 ಸಜಾತಿಯ ಸಂಯುಕ್ತಾಕ್ಷರವುಳ್ಳ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರವುಳ್ಳ ಪದ. ಸೊ ಡಿ ಮೇಲಿನ ಎಲ್ಲವೂ ಅಮ್ಮ ಅನ್ನ ಕಲ್ಲು ಮದ ಕೆಳಗಡೆ ಮದಿದೆ ನದ ಕೆಳಗಡೆ ನ ಲದ ಕೆಳಗಡೆ ಲ. ಸೊ ಎಲ್ಲವುಗಳು ಕೂಡ ಸಜಾತಿಯ ಸಂಯುಕ್ತಾಕ್ಷರ ಪದಗಳಿಗೆ ಉದಾಹರಣೆಗಳು. 27 ವಿಜಾತಿ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ. ಸೊ ಇವೆಲ್ಲಗಳು ಕೂಡ 27ರಲ್ಲಿನೂ ಕೂಡ ವಿದ್ಯೆ ಆಗಿರ್ಬೋದು ಅಕ್ಷರ ಆಗಿರ್ಬೋದು ತ್ರಿಶೂಲ ಮೂರು ಕೂಡ ವಿಜಾತಿಯ ಸಂಯುಕ್ತಾಕ್ಷರ ಪದಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 28ಕ್ಕೆ ಹೋಗೋಣ. ವನವರಗಿಳಿಯ ಪಾಠದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ 28ರಲ್ಲಿ ಆಯ್ಕೆ ಎ ಅ ರಾ ಮಿತ್ರ ಅವರು ಯಾರಪ್ಪ ಅಂತಂದ್ರೆ ವನಮರಗಿಳಿಯ ಪಾಠದ ಲೇಖಕರು ಆಗಿದ್ದಾರೆ. ಪ್ರಶ್ನೆ 29 ಅ ರಾ ಮಿತ್ರರ ಜನ್ಮಸ್ಥಳವನ್ನ ಕೇಳಿದ್ದಾರೆ. ಸೊ ಅ ರಾ ಮಿತ್ರ ಅವರ ಜನ್ಮಸ್ಥಳ ಸೊ ಆಯ್ಕೆ ಸಂಖ್ಯೆ ಎ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು. ಇದು ಅ ರಾ ಮಿತ್ರರವರ ಜನ್ಮಸ್ಥಳ. ಈ ಮುಂದಿನ ಪ್ರಶ್ನೆ ಅ ರಾ ಮಿತ್ರರು ಎಷ್ಟರಲ್ಲಿ ಜನಿಸಿದರು ಅಂತ ಕೇಳಿದ್ದಾರೆ. ಆಯ್ಕೆ ಎ 1935 1935ರಲ್ಲಿ ಅ ರಾ ಮಿತ್ರರವರು ಏನ್ ಮಾಡ್ತಾರಪ್ಪ ಅಂದ್ರೆ ಜನಿಸ್ತಾರೆ. ಮುಂದಿನ ಪ್ರಶ್ನೆ 31 ಅ ರಾ ಮಿತ್ರರವರ ಪೂರ್ಣ ಹೆಸರೇನು ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಇದೇನದಪ್ಪ ಅಂದ್ರೆ ಅ ರಾ ಮಿತ್ರ ಅವರ ಪೂರ್ಣ ಹೆಸರು ಆಗಿದೆ. ಪ್ರಶ್ನೆ 32 ಅ ರಾ ಮಿತ್ರರವರ ಕೃತಿಗಳನ್ನು ಕೇಳಿದ್ದಾರೆ. ಸೊ 32ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಇಲ್ಲಿ ಹೇಳಿರುವ ಎಲ್ಲವೂ ಮೇಲಿನ ಎಲ್ಲವುಗಳು ಕೂಡ ಅ ರಾ ಮಿತ್ರರವರ ಕೃತಿಗಳೇ ಆಗಿದ್ದಾವೆ. ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಒಳನೋಟಗಳು, ಕವಿಗಳ ಬೆನ್ನೇರಿ, ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ಕನ್ನಡ ಮೇಘದೂತ ಇವೆಲ್ಲಗಳು ಕೂಡ ಅ ರಾ ಮಿತ್ರರವರು ಏನಾಗಿದ್ದಾವಪ್ಪ ಅಂದ್ರೆ ಕೃತಿಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 33 ವನಮರದ ಗಿಳಿ ಪಾಠದ ಆಕರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಸೊ 33 ಎ ಇರ್ತಕ್ಕಂಥದ್ದು ಆಪ್ಷನ್ ಮಹಾಭಾರತದ ಪಾತ್ರ ಸಂಗತಿಗಳು. ಇದು ವನಮರದ ಗಿಳಿ ಪಾಠದ ಆಕರ ಗ್ರಂಥ ಆಗಿದೆ. ಮುಂದಿನ ಪ್ರಶ್ನೆ ಅ ರಾ ಮಿತ್ರರಿಗೆ ದೊರೆತ ಪ್ರಶಸ್ತಿಗಳು ಯಾವುದು ಅಂತ ಕೇಳಿದ್ದಾರೆ. ಸೊ 34ರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ರಶಸ್ತಿಗಳು ದೊರೆತಿವೆ. ಅಂದ್ರೆ ನವರತ್ನರಾಮ್ ಪ್ರಶಸ್ತಿ ಮತ್ತು ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಕೂಡ ಅ ರಾ ಮಿತ್ರರವರಿಗೆ ಸಂದಿದ್ದಾವೆ. ಸೊ ಆಯ್ಕೆ ಡಿ ಇಲ್ಲಿರುವ ಎಲ್ಲಾ ಪ್ರಶಸ್ತಿಗಳು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 35 ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯ ಯಾವುದು. ಇಲ್ಲಿರ್ತಕ್ಕಂಥದ್ದು
ಆಯ್ಕೆ ಎ ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯ. ಪ್ರಶ್ನೆ 36, ಬೇಡನು ಬಿಟ್ಟ ವಿಷ ಸವರಿದ ಬಾಣ ಮರಕ್ಕೆ ಏಕೆ ತಲುಪಿತು ಅಂತ ಕೇಳಿದ್ದಾರೆ. ಸೊ 36ರಲ್ಲಿತ್ತು ಆಯ್ಕೆ ಎ ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ಆ ಬೇಡ ಬಿಟ್ಟಿರ್ತಕ್ಕಂಥ ವಿಷ ಸವರಿದ ಬಾಣ ಅದು ಮರಕ್ಕೆ ಹೋಗಿ ತಲುಪಿತು. ಪ್ರಶ್ನೆ 37, ವಿಷ ಸವರಿದ ಬಾಣ ಮರಕ್ಕೆ ತಗುಲಿದರ ಪರಿಣಾಮ ಏನಾಯಿತು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಸಿ ಮನ ಒರಗಿ ನಿಂತಿತು ಆ ವಿಷ ಸವರಿದ ಬಾಣಕ್ಕೆ. ಸೊ ಮರದ ಪರಿಣಾಮ ಮರ ಒಣಗಿತು. ಪ್ರಶ್ನೆ 38, ವನ ಮರದಲ್ಲಿ ಗಿಳಿ ವಾಸ ಮಾಡುತ್ತಿರುವುದನ್ನು ಕಂಡು ಆಶ್ಚರ್ಯರಾದವರು ಯಾರು. ಸೊ ಇಂದ್ರ ಏನಾಗ್ತಾನಪ್ಪ ಅಂದ್ರೆ ಆ ವನ ಮರದ ಗಿಳಿಯಲ್ಲಿ ವನ ಮರದಲ್ಲಿ ಗಿಳಿ ಇರ್ತಕ್ಕಂಥದ್ದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯ ಆಗ್ತದೆ. ಸೊ ಆಯ್ಕೆ ಬಿ ಇಂದ್ರ ಸರಿ ಉತ್ತರ. ಪ್ರಶ್ನೆ 39, ಇಂದ್ರನು ಮೆಚ್ಚಿಕೊಂಡ ಗಿಳಿಯ ಗುಣ ಏನು ಅಂತ ಕೇಳಿದ್ದಾರೆ. ಸೊ 39 ಆಯ್ಕೆ ಎ ತತ್ವನಿಷ್ಠೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಇಂದ್ರ ಮೆಚ್ಚಿಕೊಂಡ ಗಿಳಿಯ ಗುಣ. ಪ್ರಶ್ನೆ 40ರಲ್ಲಿ ಏನಿದೆ ಅಂತಂದ್ರೆ ವನ ಮರದ ಗಿಳಿ ಪಾಠದಲ್ಲಿ ಯಾರ ಕೃತಜ್ಞತಾ ಭಾವ ಚಿತ್ರಿತವಾಗಿದೆ. ಸೊ ಉತ್ತರ ಗಿಳಿ. ಈ ವನ ಮರದ ಗಿಳಿ ಪಾಠದಲ್ಲಿ ಗಿಳಿಯ ಕೃತಜ್ಞತಾ ಭಾವ ಚಿತ್ರಿತ ಆಗಿದೆ. ಪ್ರಶ್ನೆ 41, ಬೇಡನು ವಾಸವಾಗಿದ್ದ ಊರು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಬಿ ಕಾಶಿಯಲ್ಲಿ ಏನಾಗಿದ್ದಪ್ಪ ಅಂದ್ರೆ ಬೇಡನು ವಾಸ ಆಗಿದ್ದ. ಪ್ರಶ್ನೆ 42, ಬೇಡನ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಏನಾಗಿ ಸಾಯುತ್ತಿದ್ದವು ಅಂತ ಕೇಳಿದ್ದಾರೆ. ಸೊ 42 ನಂಜಾಗಿ ಸಾಯುತ್ತಿದ್ದವು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. 43 ಬೇಟೆಗಾರ ಯಾರನ್ನು ಬೆನ್ನಟ್ಟಿದನು ಅಂತ ಇದೆ. ಆಯ್ಕೆ ಸಿ ಜಿಂಕೆಯನ್ನು ಏನಾಗಿತ್ತಪ್ಪ ಅಂದ್ರೆ ಬೇಟೆಗಾರ ಬೆನ್ನಟ್ಟಿದ್ದ. 44 ಜಿಂಕೆ ಯಾವುದರಿಂದ ತಪ್ಪಿಸಿಕೊಂಡಿತ್ತು ಅಂತ ಪ್ರಶ್ನೆ ಇದೆ. ಸೊ 44ರಲ್ಲಿ ಆಯ್ಕೆ ಡಿ ವಿಷಯುಕ್ತ ಬಾಣದಿಂದ ಏನಾಯ್ತಪ್ಪ ಅಂದ್ರೆ ಜಿಂಕೆ ತಪ್ಪಿಸಿಕೊಂಡಿತ್ತು. ಡಿ ಇಸ್ ದ ರೈಟ್ ಆಪ್ಷನ್. ಪ್ರಶ್ನೆ 45, ಬೇಡನು ವಿಷ ಸವರಿದ ಬಾಣವನ್ನು ಬಿಟ್ಟಾಗ ಅದು ಎಲ್ಲಿಗೆ ತಲುಪಿತು ಅಂತ ಕೇಳಿದ್ದಾರೆ. ಸೊ 45ರಲ್ಲಿ ಬೇಡನು ವಿಷ ಸವರಿದ ಬಾಣವನ್ನ ಬಿಟ್ಟಾಗ ಅದು ಮರಕ್ಕೆ ತಲುಪಿತು. ಆಯ್ಕೆ ಎ ಮರಕ್ಕೆ ಅಂತಕ್ಕಂಥದ್ದು ಸರಿಯುತ್ತಾರೆ. ಪ್ರಶ್ನೆ 46, ಮರ ಒಣಗಿ ನಿಲ್ಲಲು ಕಾರಣ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಸಿ ವಿಷಯುಕ್ತ ಬಾಣ ತಗುಲಿದ್ದರಿಂದ ಮರ ಒಣಗಿ ನಿಂತಿತು. 47 ಮರ ಒಣಗಿ ನಿಂತರೂ ಮರದಿಂದ ಬಿಟ್ಟು ಹೋಗದವರು. ಸೊ ಮರ ಒಣಗ್ತದ ಆದ್ರೂ ಕೂಡ ಮರದಿಂದ ಬಿಟ್ಟುನೇ ಹೋಗೋದಿಲ್ಲ. ಅದು ಯಾವುದು? ಅದುವೇ ಆಯ್ಕೆ ಬಿ ಗಿಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 48 ವನ ಮರದ ಕೊಠರಿಯಲ್ಲಿ ವಾಸಿಸುತ್ತಿದ್ದ ಗಿಳಿಯನ್ನು ನೋಡಿದವರು ಯಾರು. ಸೊ ಇಂದ್ರ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವನ ಮರದ ಕೊಠರಿಯಲ್ಲಿ ವಾಸಿಸ್ತಕ್ಕಂಥ ಗಿಳಿಯನ್ನ ನೋಡ್ತಾರೆ. ಪ್ರಶ್ನೆ 49, ವನ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಯಾರು ಯಾರಿಗೆ ಹೇಳಿದರು ಅಂತ ಇದೆ. ಸೊ 49ರಲ್ಲಿ ಇಂದ್ರ ಏನ್ ಮಾಡ್ತಾನಪ್ಪ ಅಂದ್ರೆ ಗಿಳಿಗೆ ಹೇಳ್ತಾನೆ ವನ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ. ಕೊನೆಯ ಪ್ರಶ್ನೆ 50, ಹಲವಾರು ವರ್ಷಗಳಿಂದ ಮರಗಿಳಿಗೆ ಏನನ್ನು ನೀಡುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಅದು ಆಯ್ಕೆ ಡಿ ಎಲ್ಲವೂ ಇದೆ. ಅದು ಆಶ್ರಯ ನೀಡ್ತಾ ಇತ್ತು, ಹಣ್ಣು ನೀಡ್ತಾ ಇತ್ತು, ಮನಸ್ಸಿಗೆ ಮುದವನ್ನು ಸಹಿತ ನೀಡ್ತಾ ಇತ್ತು. ಸೊ ಇದು ಇತ್ತು ದ್ವಿತೀಯ ಭಾಷೆ ಕನ್ನಡದಲ್ಲಿ ನಾವೇನ್ ಮಾಡಿವಿ, ಒಟ್ಟು 50 ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ಈ ಶ್ರೀ ಕನ್ನಡ ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ಒಂದು PDF ಅನ್ನ ನೋಡಿದ್ದೀವಿ. ಸೊ ವಿದ್ಯಾರ್ಥಿಗಳೇ, ನಾವು ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ